ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ರೋಹಿಣಿ ಆ ರೀತಿ ಆಡ್ತಾ ಇರೋದನ್ನ ನೋಡಿ ಇವರಿಬ್ಬರು ಭಯ ಪಡ್ಕೊಂಡು ಕೂತಿರ್ತಾರೆ. ಅಮ್ಮ ಜಾಡ್ಸ್ ಒದ್ಬಿಟ್ಲು ಕಣಮ್ಮ ಅಂತ ಹೇಳಿದಾಗ, ಏನೋ ನೀನು ಒದ್ಬಿಟ್ಲಾ? ಅಯ್ಯೋ ಮಗನೇ, ರೋಹಿಣಿ ಯಾಕೆ ನನ್ನ ಮಗನ ಒದ್ದೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಏನೋ ಕನ್ಸಲಾಗಿದೆ ಅತ್ತೆ, ಗೊತ್ತಿಲ್ಲ ಅತ್ತೆ, ಮೈಕೈ ಎಲ್ಲ ತುಂಬ ನೋವ್ತಾ ಇದೆ ಅತ್ತೆ, ತಲೆ ನೋವ್ತಾ ಇದೆ, ಕೆಟ್ಟ ಕನ್ಸು ಬಿದ್ದಿತ್ತಲ್ವಾ ಅಂತ ಹೇಳಿದಾಗ, ಅಮ್ಮ ಇದು ಪಕ್ಕ ಅದೇ ಕಣಮ್ಮ, ಏನಾಗ್ತಾಯಿದೆ ನಿನಗೆ? ಯಾರೋ ನನ್ನ ಹಿಡ್ಕೊಂಡು ಹೇಳ್ದಂಗೆ ಆಗ್ತಾಯಿದೆ, ನನ್ನ ಎದೆ ಮೇಲೆ ಕೂತ್ಕೊಂಡು ಕುತ್ಕಿ ಇಸ್ಕ್ದಂಗೆ ಆಗ್ತಾಯಿದೆ, ನನಗಂತೂ ತುಂಬ ಮೈಕೈ ನೋವಾಗ್ತಾಯಿದೆ ಅತ್ತೆ. ಓ ಇದೆಲ್ಲ ಹಂಗಾಗ್ತಾ ಇದೆಯಾ? ಸರಿ ಇರು ನೀನು ಇಲ್ಲೇ ಇರು, ನಾನು ಹೋಗಿ ಆ ಮೀನು ಅಷ್ಟಾರ್ಚನೆ ಮಾಡಿರೋ ಕುಂಕುಮ ಇದೆ ತೊಗೊಂಡು ಬಂದು ಇಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನಾನು ಬರ್ತೀನಮ್ಮ, ನೀನೆಲ್ಲ ಬರ್ತೀಯಾ? ನಿನ್ನ ಹೆಂಡತಿ ಜೊತೆ ಇಲ್ಲೇ ಇರು ಅಂತ ಹೇಳಿ ಬಿಟ್ಟು ಹೋಗ್ತಾಳೆ. ಆಗ ಅಯ್ಯೋ ಅಂತ ಹೇಳಿದಾಗ ಇವನು ಎದ್ರುಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವ್ರ ಅಮ್ಮನ ಹತ್ರ ಬರ್ತಾನೆ. ಯಾಕೋ ನಾನು ಹಿಂದೆ ಬಂದೆ, ಅಲ್ಲೇ ಇರು ಅಂತ ಹೇಳಿಲ್ವಾ? ಅಮ್ಮ ಅಲ್ಲಿರೋದಕ್ಕೆ ಭಯ ಆಗ್ಬಿಡ್ತು ಕಣಮ್ಮ. ಏನೂ ಆಗಲ್ಲ ಕಣೋ, ಕೆಟ್ಟ ಕನ್ಸು ಬಿದ್ದಿದೆಯಲ್ಲ ಅದಕ್ಕೆ ಹಂಗೆಲ್ಲ ಆಗಿದೆ. ಅಮ್ಮ ಅದು ಕೆಟ್ಟ ಕನ್ಸಲ್ಲ, ಅದು ಅಂತ ಹೇಳ್ತಾನೆ. ಅದು ಅಂದರೆ ಏನು ಅಂತ ಹೇಳಿದಾಗ, ಅದೇ ಕಣಮ್ಮ ಅದು ಅಂತ ಹೇಳಿದಾಗ, ಅದು ಹ್ಞೂ ಅಂತಂದರೆ ಏನು, ಅದೇನು ಬಾಯ್ಬಿಟ್ಟು ಬಗ್ಲು ಅಂತ ಹೇಳಿದಾಗ, ಅಮ್ಮ ಅವ್ರ ಅಪ್ಪ ರೋಹಿಣಿ ಮೇಲೆ ಬಂದಿರ್ಬೋದು, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾಳೆ. ಅಲ್ಲ ಕಣೋ, ಅವರಪ್ಪ ಸತ್ತಿರೋದು ಅಲ್ಲಿ, ಇಲ್ಲಿಗೆ ಯಾಕೋ ಬರ್ತಾಳೆ? ಅದು ಅಲ್ಲದೆ ಬೀಗ್ರನ್ನ ನನ್ನ ನೋಡೋದಕ್ಕೆ ಪಾಪ ಅವರಿಗೆ ತುಂಬ ಆಸೆ ಇತ್ತು. ಮಲೇಷ್ಯಾದಲ್ಲಿ ಬೇರೆ ಅವ್ರನ್ನ ಹಂಗೆ ಭೀಕರವಾಗಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಅವ್ರು ಮಲೇಷ್ಯಾದಲ್ಲಿ ಸತ್ತಿರೋದಕ್ಕೂ ಅವ್ರು ಇಲ್ಲಿಗೆ ಬರೋದಕ್ಕೂ ಹೆಂಗೋ ಸಾಧ್ಯ? ನಮ್ಮ ಮನೆ ಅಡ್ರೆಸ್ ಎಲ್ಲ ಹೆಂಗೆ ಗೊತ್ತೋ ಅಂತ ಹೇಳಿದಾಗ, ಯಾವುದು ದೆವ್ವ ಲೊಕೇಶನ್ ಕಳಿಸಿರ್ಬೇಕು ಕಣಮ್ಮ. ಏನು ದೆವ್ವ ಲೊಕೇಶನ್ ಕಳಿಸಿದ್ಯಾ? ಹೇಗೋ ಇದೆಲ್ಲ ಹೇಳ್ತೀಯಾ? ಹೌದಮ್ಮ, ಈಗ ನೋಡಿದ್ಯಾ ಮನುಷ್ಯರಿಗೆಲ್ಲ ಹೆಂಗೆ ಸಂಬಂಧ ಇರುತ್ತೆ ಹಾಗೆ ದೆವ್ವಗಳಿಗೂ ಸಂಬಂಧ ಇರ್ಬೋದು, ಅದಕ್ಕೇ ಆ ದೆವ್ವಗಳು ಕಳಿಸಿರ್ತವೆ ಅಂತ ಹೇಳಿದಾಗ, ಮನೋಜ ಹೀಗೆಲ್ಲ ಇದೆಯಾ? ತಗೋ ಹೋಗ್ಲಿ ಈ ಕುಂಕುಮ ತೊಗೊಂಡೋಗಿ ಅವಳು ಹಣೆಗಿಡು. ಅಮ್ಮ ನಾನಾ? ಇಲ್ಲಪ್ಪ, ತಾಳಿ ಕೊಟ್ಟಿರೋ ಗಂಡ ನೀನು, ಅರ್ಶಿನ ಕುಂಕುಮ ಕೊಟ್ಟಿರೋ ನೀನು, ಹೋಗಿಡು ಅಂತ ಹೇಳಿದಾಗ, ಅಮ್ಮ ನಾನೇನಾದರೂ ಕುಂಕುಮ ಇಡೋದಕ್ಕೆ ಹೋದಾಗ ಅವಳು ನನ್ನ ಕೈನ ಲಟಕ್ ಅಂತ ಮುರಿದ್ಬಿಟ್ರೆ, ಇದಕ್ಕೆಲ್ಲ ಕಸ್ತೂರಿನೇ ಸರಿ. ಅವಳ ಹತ್ರ ತುಂಬ ಒಳ್ಳೆ ದೆವ್ವ ಹಿಡಿಯೋರು ಇಂಥವ್ರು ಎಲ್ಲರೂ ಇದ್ದಾರೆ. ಬೆಳಗ್ಗೆ ಹೋಗಿ ಅದೆಲ್ಲನೂ ಸರಿ ಮಾಡಿಸ್ಬಿಡೋಣ. ಹೋಗಪ್ಪ ಹೋಗು ರಾಜಾ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಈ ಕಡೆ ಬರ್ತಾನೆ. ಹಬ್ಬ ನಾನೋಗಿ ಮೊದಲು ಗುಬ್ರಾಕ ಮಲ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಶಾಂತಿ ಹೋಗ್ತಾಳೆ. ರೋಹಿಣಿ ಮನೋಜ ನಮಃ ಮಾಯ ಅಂತ ರೋಹಿಣಿ ಏನು ಮನೋಜ್ ಅಂತ ಹೇಳಿದಾಗ, ಕೂ ಅಂತ ಹೇಳಿದಾಗ, ಏನು ಕುಂಕುಮನ ಅಂತ ಹೇಳ್ತಾನೆ. ಆಗ ಹೌದು ಅಂತ ಹೇಳಿದಾಗ, ಇಡಿ ಅಂತ ಹೇಳ್ತಾನೆ. ಅದು ಅಂತ ಹೇಳಿದಾಗ, ಇಡಿ ಮನೋಜ್ ಅಂತ ಹೇಳಿದಾಗ ಪಟ್ ಅಂತ ಇಡ್ತಾನೆ. ಅದು ಸೈಡಿಗೆ ಹೋಗ್ಬಿಡುತ್ತೆ. ನೋಡಿ ಇಲ್ಲಿ ಅಂತ ಹೇಳಿದಾಗ, ನಾನು ನೋಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀವು ಕುಂಕುಮ ಎಲ್ಲಿಟ್ಟಿದ್ದೀರಾ ನೋಡ್ರಿ ಅಂತ ಹೇಳಿದಾಗ, ದೇವ್ರ ಕುಂಕುಮ ಅಲ್ವಾ ರೋಹಿಣಿ, ಎಲ್ಲಾದರೂ ನಡೆಯುತ್ತೆ ಅಂತ ಹೇಳಿ ಬೆಡ್ಶೀಟ್ ಎಲ್ಲ ತೊಗೊಂಡು ಉಚ್ಕೊಂಡು ಮಲ್ಕೋತಾ ಇರ್ತಾನೆ ಕೆಳಗಡೆನೆ. ಮನೋಜ್ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅದು ಮಲ್ಕೋತಾ ಇದ್ದೀನಿ. ನೀವು ಇಲ್ಲಿ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದಾಗ, ಬೇಡ ರೋಹಿಣಿ ನೀನೇ ಮಲ್ಕೋ ಅಂತ ಹೇಳಿದಾಗ, ಇಲ್ಲ ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಮಲ್ಕೋತಾಳೆ. ಇವನು ಕುಂಕುಮ ಎಲ್ಲ ಹಾಸಿಗೆ ಮೇಲೆ ಹಾಕ್ಬಿಟ್ಟು ಮಲ್ಕೋತಾನೆ. ಬೆಳಗ್ಗೆ ಎದ್ದ ತಕ್ಷಣನೇ ರವಿ ಬಯಸಿ ಪುಡಿತಾ ಇರ್ತಾನೆ. ಶ್ರುತಿ ಕೌಂಟ್ ಮಾಡ್ತಾ ಇರ್ತಾಳೆ. ಶ್ರುತಿ ಹಬ್ಬ ಫುಲ್ ಹಿಂಗೆ ಮಾಡ್ತಾ ಇದ್ರೆ ಯಾರ ಮೈಕೈ ಎಲ್ಲ ನೋವು ಬರ್ತಾ ಇರುತ್ತೆ. ಯಾಕೆ ನಾವಿಬ್ಬರು ಯೋಗ ಕ್ಲಾಸಿಗೆ ಸೇರ್ಕೋಬಾರ್ದು? ಯೋಗ ಕ್ಲಾಸಿಗೆ ಯಾಕೆ? ನಾನೇನು ಮನೆಯಲ್ಲಿ ಬಿಟ್ಟು ಕೊಟ್ಟಿದ್ದೀನ? ಅಲ್ಲಮ್ಮ, ನಾವಿಬ್ಬರು ಫಿಟ್ ಆಗ್ಬೋದು. ಅಂದರೆ ನಿನ್ನ ಪ್ರಕಾರ ನಾನು ತಿಂದು ದಪ್ಪ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲಮ್ಮ, ನಾನು ಹೇಳಿದ್ದೆ ಬೇರೆ ಥರ. ಹಾಗಿದ್ರೆ ನಂಗೆ ತಲೆ ಕೆಟ್ಟಿದ್ದೆ, ನೀನು ಹೇಳಿದ್ದನ್ನ ಏನೇನೋ ತಿಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ದೇವ್ರೆ, ನಾನು ಹೇಳಿದ್ದೆ ತಪ್ಪಾಯಿತು, ಬಿಟ್ಬಿಡು ನನ್ನ. ಹಾಗಿದ್ರೆ ನಾನು ನಿನಗೆ ತಲೆ ತಿಂತಾ ಇದ್ದೀನಿ ಅಂತ ಅರ್ಥನಾ? ಶ್ರುತಿ, ನಾವು ಯೋಗ ಕ್ಲಾಸಿಗೆ ಹೋಗಿ ಫಿಟ್ ಆಗ್ಬೋದು ಅಂತ ಹೇಳಿದ್ದೆ, ನೀನು ಬೇಡ ಅಂತ ಇದೆಯಲ್ಲ, ಬಿಟ್ಬಿಡು. ಅಂದರೆ ನೀನು ಸ್ವತಂತ್ರ ಎಲ್ಲ ನಾನು ಕಿತ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಬರ್ತಾ ಇದೆಯಾ ಅಂತ ಹೇಳಿ ತುಂಬ ಇರಿಟೇಟ್ ಮಾಡ್ತಾ ಇರ್ತಾಳೆ. ದೇವ್ರೆ, ನಿನಗೆ ಏನು ಹೇಳಿದ್ರೂ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ. ಶ್ರುತಿ, ಯಾಕೆ ಬೆಳಗ್ಗೆನೇ ಎದ್ದು ರವಿಗೆ ತಲೆ ಕೆಡಿಸ್ತಾ ಇದೆಯಾ? ಯಾಕೆ ಇರಿಟೇಟ್ ಮಾಡ್ತಾ ಇದೆಯಾ? ಅಯ್ಯೋ ಮೀನವ್ರೆ, ಹಾಗೆಲ್ಲ ಏನೂ ಇಲ್ಲ, ನನಗೆ ಮನೆಯಲ್ಲಿ ಬೋರ್ ಆಗ್ತಾಯಿತ್ತು, ಅದಕ್ಕೆ ಅವನಿಗೆ ತಲೆ ತಿಂತ ಇದೆ. ನೀವು ಅವ್ರಿಗೆ ನಿಮ್ಮ ಹಸ್ಬೆಂಡಿಗೆ ಅದೇ ಥರ ಮಾಡಿ, ಫುಲ್ ಮಜಾ ಬರುತ್ತೆ. ಇಲ್ಲಪ್ಪ ಅವ್ರು ಬೈತಾರೆ, ನೀವು ಮಾಡಿ ನೋಡಿ ಅಂತ ಹೇಳಿ ಹೋಗಿ ಅಲ್ಲೇ ಅಡುಗೆ ಮನೆಯಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಸೂರ್ಯ ಬರ್ತಾನೆ. ಅಮ್ಮ ಒಂದು ಲೋಟ ಕಾಫಿ ಕೊಡಮ್ಮ ಅಂತ ಹೇಳಿದಾಗ, ಕಾಫಿನಾ? ಯಾವ ಕಾಫಿ? ಡಿಕಾಕ್ಷನ ಹಾಲ? ಮೊನ್ನೆ ಮಾಡಿದ್ದೆಲ್ಲ ಅದು ಮಾಡಮ್ಮ. ಮೊನ್ನೆ ನಾನು ಡಿಕಾಕ್ಷನ್ ಜಾಸ್ತಿ ಹಾಕಿ ಮಾಡಿದ್ದೆ, ನಿನ್ನೆ ಹಾಲು ಜಾಸ್ತಿ ಹಾಕಿ ಮಾಡಿದ್ದೆ, ಯಾವ್ದು ಬೇಕು? ನೆನ್ನೆ ಮಾಡಿದ್ದೆಲ್ಲ ಅದನ್ನೇ ಮಾಡ್ಕೊಡಮ್ಮ. ಹೌದಾ ಸರಿ, ಯಾವ ಸಕ್ಕರೆ ಹಾಕಲಿ? ಮನೇಲಿರೋ ಸಕ್ಕರೆನೇ ಹಾಕಮ್ಮ. ಅಮೆರಿಕ ಸಕ್ಕರೆ ಹಾಕ್ಲಾ ಅಥವಾ ಅಂಗಡಿ ಸಕ್ಕರೆ ಹಾಕ್ಲಾ? ಅಮೆರಿಕ ಸಕ್ಕರೆ ನಮ್ಮಲ್ಲೆಲ್ಲಿದೆ? ಇಲ್ಲ, ಮನೆ ಸಕ್ಕರೆನೇ ಹಾಕು. ಹೌದಾ, ಅದಕ್ಕೆ ಕೇಳಿದೆ. ಇಲ್ವಲ್ಲ, ತಂದೇನಾದರೂ ಮಾಡಬೇಕಂತ ಹೇಳಿ. ಬೇಡಮ್ಮ ಬೇಡ, ಮನೇಲಿರೋದನ್ನೇ ಹಾಕಿ ಮಾಡು. ಕಾಫಿನ ಗಾಜಿನ ಲೋಟದಲ್ಲಿ ಕೊಡ್ಲಾ, ಸ್ಟೀಲ್ ಲೋಟದಲ್ಲಿ ಕೊಡ್ಲಾ? ಕೈ ಮೇಲೆ ಸುರಿದ್ಬಿಡು, ಹಂಗೆ ನಾಯಿ ಥರದ ನಕ್ಕ ಅಂತ ನಿಕ್ಕೊಬಿಡ್ತೀನಿ, ನಾನು ತಲೆ ಮೇಲೆ ಸುರಿದ್ಬಿಡು ಅಂತ ಹೇಳಿದಾಗ, ಸರಿ ನಿನ್ನ ಹತ್ರ ಯಾವ ಕಾಫಿನೂ ಬೇಡ ಏನು ಬೇಡ, ನಾನು ಹೋಟ್ಲಲ್ಲಿ ಕುಡ್ಕೋತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ರೀ ಸಾರಿ ನಾ ಏನಾಗಿದೆ ನಿನಗೆ? ಇದೆಲ್ಲ ಶ್ರುತಿ ಹೇಳ್ಕೊಟ್ಟಿದ್ದು. ಏನೋ ಆ ಮೈ
ಮೈಕಮ್ಮ ಹೇಳ್ಕೊಟ್ಟಿದ್ದ. ಹೌದು ಮಜಾ ಬರುತ್ತೆ ಅಂತ ಹೇಳ್ಕೊಟ್ಲು ಅಂತ ಹೇಳಿದಾಗ, ಹೌದಾ ಮೈಕ್ ಹಿಂಗೆಲ್ಲ ಮಾಡ್ತಾ ಇದೆಯಾ, ಎಲ್ಲಿದೆ, ಅಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ, ಇಲ್ಲೇ ಬಚ್ಚಿಟ್ಕೊಂಡಿದ್ಯಾ, ಬಾಯ್ಲಿ ನಿನಗೆ ಅಂತ ಹೇಳಿದಾಗ, ಸೂರ್ಯರೇ ನಿನಗೆಲ್ಲ ಮಜಾ ಬರಲಿ, ಎಂಟರ್ಟೈನ್ ಆಗಲಿ ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳಿದಾಗ, ಹೌದೌದು ನೀನೊಂಥರ ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ, ನೀನು ಏನಾದರೂ ಒಂದು 10 ವರ್ಷ ಚಿಕ್ಕವಳಾಗ್ಬಿಟ್ಟಿದ್ರೆ ನಾನೇ ದತ್ತು ತೊಗೊಂಡು ಸಾಕೊಂಡ್ಬಿಡ್ತಿದ್ದೆ ನಿನ್ನ ಅಂತ ಹೇಳಿದಾಗ, ನೋಡಿ ಇವಾಗ ನಂಗೆ ಮನೆಯಲ್ಲಿ ತುಂಬ ಬೋರ್ ಆಗುತ್ತೆ, ನನಗೊಂದು ಪುಟ್ಟು ಸೂರ್ಯನೋ ಮೀನನ್ನು ಕೊಟ್ಬಿಡಿ, ಆಟ ಆಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೀನು ಇಷ್ಟು ಒಳ್ಳೆಯವಳಮ್ಮ, ಆ ರೋಹಿಣಿನೂ ಹಾಗೆ ಆಗಿಬಿಟ್ಟಿದ್ರೆ ನಮ್ಮನೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಅವ್ರ ಟಾಪಿಕ್ಕೇ ಬೇಡ ಸೂರ್ಯ ಅವರೇ, ವೆರಿ ಇರಿಟೇಟಿಂಗ್, ನನಗೆ ತುಂಬಾ ಖುಷಿಯಾಗಿರಬೇಕು, ಎಂಟರ್ಟೈನ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ, ನನಗೊಂದು ಮಗು ಕೊಡ್ತೀರಾ ಅಂತ ಹೇಳಿದಾಗ, ಏನು ರೋಹಿಣಿ ಫುಡ್ ಡೆಲಿವರಿ ಥರ ಮಗು ಡೆಲಿವರಿ ಕೇಳ್ತಾ ಇದೆಯಾ, ಅದೇನಷ್ಟೊಂದು ಸುಲಭ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಈ ಕಡೆ ರೋಹಿಣಿಯನ್ನು ಕಸ್ತೂರಿ ಮನೆ ಕರ್ಕೊಂಡು ಬರ್ತಾರೆ. ಇವಳು, ಮನೋಜ್ ನಮ್ಮನೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಳೆ. ಮನೋಜ, ಇವಳಿಗೆ ಎಲ್ಲ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಮೊದಲು ಇವಳು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಮುಂಚೆ ಮನೆಗೆ ಕರ್ಕೊಂಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಶಾಂತಿ ಹೋಗ್ತಾಳೆ. ಆಗ ರೋಹಿಣಿ ಬರಮ್ಮ ಬಾ ಅಂತ ಹೇಳಿದಾಗ, ರೋಹಿಣಿ ಬಾ ಒಳಗಡೆ ಹೋಗೋಣ. ನಾವು ಇಲ್ಲಿ ಹೋಗ್ಬೇಕಾ, ಹೌದು ರೋಹಿಣಿ ಕೆಲಸ ಇದೆ, ಕೆಲಸ ಇರೋದು ಶೋರೂಮ್ನಲ್ಲಿ, ಬನ್ನಿ ಹೋಗೋಣ ಅಂತ ಹೇಳಿದಾಗ, ರೋಹಿಣಿ ಸುಮ್ಮನೆ ಬಾ, ನೋಡಿ ಮನೋಜ್ ನಿಮಗೆ ಹೇಳ್ತಾ ಇರೋದು, ಸುಮ್ಮನೆ ಬನ್ನಿ. ಮಾವ ನೀವೇನು ಮಾವ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಏನೋ ಒಂದು ಪೂಜೆ ಇದೆ ಬನ್ನಿ. ಮಾವನ ಏನು ಹೇಳ್ತಾ ಇದ್ದೀರಾ ಮನೋಜ್, ನನಗೆ ರಾತ್ರಿ ಕನಸಷ್ಟೇ ಬಿದ್ದಿದ್ದು, ನೀವೇನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಹೌದು ಮಾವ, ಬೀಗರು ಇರ್ತಾ ಇದ್ದಾರೆ ಅಂತ ಅಂದಮೇಲೆ ಬರಬೇಕಲ್ವಾ, ಅವ್ರಿಗೆ ಅವಮಾನ ಆಗ್ಬಿಡುತ್ತೆ, ಬನ್ನಿ ಮಾವ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಆಗ ಲೇ ಕಸ್ತೂರಿ ಇದೇನೆ ಅಂತ ಹೇಳಿದಾಗ, ದೆವ್ವ ಬರುತ್ತಲ್ಲ ಅದಕ್ಕೆ ಕಣೆ ಅಂತ ಹೇಳಿದಾಗ, ಭಯ ಆಗ್ತಾ ಇದೆಯಲ್ಲ ನೋಡ್ತಾ ಇದ್ರೆ, ನಿಂಗೆ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ, ನಾನು ಹಿಂಗೆ ಮಾಡಿಸಿದ್ದೀನಲ್ಲ ನನಗೆಷ್ಟೇ ಭಯ ಆಗ್ತಾ ಇರುತ್ತೆ ಅಂತ ಹೇಳಿದಾಗ, ಅತ್ತೆ ಏನತ್ತೆ ಇದೆಲ್ಲ, ಇದು ಪೂಜೆ ಕಣಮ್ಮ ಅಂತ ಹೇಳ್ತಾರೆ. ನೋಡಿ ಅತ್ತೆ ನೀವು ಅಂದ್ಕೊಂಡಿರ್ತಾರೆ ನನಗೇನು ಆಗಿಲ್ಲ, ಬರೀ ಕನಸು ಬಿದ್ದಿತ್ತು ಅಷ್ಟೇ, ಅಷ್ಟಕ್ಕೆಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಾ. ಹೌದು ಸುಮ್ಮನೆ ಇರು, ನೀನು ಏನೂ ಆಗಲ್ಲ, ಪೂಜೆ ಮಾಡ್ತಾರೆ ಹೋಗ್ಬಿಡೋಣ ಅಂತ ಹೇಳಿದಾಗ, ಇಲ್ಲ ಅತ್ತೆ ನಾನು ಇರೆಲ್ಲ ಹೋಗ್ತೀನಿ. ನೋಡ್ದೇನೆ ಶಾಂತಿ ದೆವ್ವ ಹಂಗೆ ಕೋಪ ಮಾಡ್ಕೊಂಡು ಹೆಂಗೆ ರೇಗ್ತಾ ಇದೆ ಅಂತ ಹೇಳ್ಬಿಟ್ಟು, ಹೌದು ಕಣೆ ನೋಡಿದೆ, ಅಚ್ಚರಿ ಇವಾಗ ಇವಳನ್ನ ಹೇಗೆ ಇಲ್ಲಿ ಇಡ್ಸ್ಕೊಳ್ಳೋದು ಅಂತ ಹೇಳಿದಾಗ, ಗುಂಗ್ರಿ ಸುಮ್ಮನೆ ನಿಂತ್ಕೋ, ಇಲ್ಲಾಂದರೆ ಕೈನ ತಿರುಚ್ಬಿಟ್ಟು ಮೊಚ್ಚ ಕೈ ತಗೊಂಡು ಬಾರಿಸ್ಬಿಡ್ತೀನಿ ಅಂತ ಹೇಳಿದಾಗ, ಶಾಂತಿ ದೆವ್ವ ಕೈ ಹಾಗೆಲ್ಲ ನೀನು ಹಿಡಿಬಾರ್ದು ಕಣೆ, ಆಮೇಲೆ ಆ ದೆವ್ವ ಏನಾದರೂ ನೀನು ಕೈ ಇಟ್ಕೊಂಡ್ಬಿಟ್ರೆ, ನಿನ್ನ ಕೈ ಕಾಲನ್ನ ಲಟಕ್ ಪಟಕ್ ಅಂತ ಮುರಿದ್ಬಿಟ್ರೆ, ಅಮ್ಮ ಸುಮ್ಮನಿರಮ್ಮ ನೀನು ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ಹೇಗಾದರೂ ಮಾಡಿ ಅವಳು ನಾವು ಹೊಲ್ಸ್ಕೊಂಡು ಇಲ್ಲೇ ಇಡ್ಸ್ಕೋಬೇಕು ಕಣೆ ಅಂತ ಹೇಳ್ತಾಳೆ. ರೋಹಿಣಿ ನೋಡಮ್ಮ ಇನ್ನು ಸ್ವಲ್ಪ ಹೊತ್ತು ಹಾಗೆ ಮೂರ್ತಿ ಥರ ಕುತ್ಕೊಂಡ್ಬಿಡು, ಕುತ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ನಿಂತ್ಕೊಂಡ್ಬಿಡು, ಗುರುಗಳು ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ. ಅತ್ತೆ ಮನೋಜ್ ನಂಗೆ ನಿಜವಾಗ್ಲೂ ಏನೂ ಆಗಿಲ್ಲ, ಪಾರ್ಲರಲ್ಲಿ ಶೋರೂಮಲ್ಲಿ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದಾಗ, ಹೋಗೋಣ ಎಲ್ಲಿಗೆ ಹೋಗೋಣ, ಮನೆಗೆ ತಾನೇ ನಾವು ಹೋಗೋದು, ನಾನು ಮನೆಗೆ ಹೋಗ್ತೀನಿ, ಇನ್ನು ಶೋರೂಮ್ಗೆ ಹೋಗ್ಬಿಡುವಂತೆ ಆಯಿತಾ. ಎಲ್ಲೇ ಕಸ್ತೂರಿ ಅವ್ರು ಬರಲೇ ಇಲ್ಲ ಅಂತ ಹೇಳಿದಾಗ ಅವರು ಬರ್ತಾರೆ. ಖಂಡಿತವಾಗ್ಲೂ ಈ ಮನೆಯಲ್ಲಿ ಸಮಸ್ಯೆ ಇದೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನನಗೇನು ಆಗಿಲ್ಲ ಕಣೆ, ನಾನು ಕೂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ತಗೋ ಈ ಕೋಲೆಲ್ಲನೂ ಆ ಕಡೆ ಈ ಕಡೆ ಇಡು ಅಂತ ಹೇಳ್ತಾರೆ. ಈ ಕೋಲ ಯಾಕೆ, ದೆವ್ವ ಇದೆಯಲ್ಲ ಅದಕ್ಕೆ ಓಡಿಸೋದಕ್ಕೆ ಅಂತ ಹೇಳ್ತಾರೆ. ಹೋಗಿ ಬಾಗ್ಲಾಕು ಅಂತ ಹೇಳ್ತಾರೆ. ಬಾಗ್ಲಾಕ್ಬೇಕಾ, ಯಾಕೆ ಗುರುಗಳೇ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಅಂತಂದರೆ ದೆವ್ವ ಹೋಗ್ಬೇಕು ತಾನೇ, ನಾನು ಹೇಳಿದ ಮಾತನ್ನ ನೀನು ಕೇಳಬೇಕು, ನೀನು ಹೇಳಿದ್ದ ನಾನು ಕೇಳೋದಲ್ಲ, ಅಲ್ಲ ಬಾಗ್ಲು ತೆಗ್ದಿದ್ರೆ ದೆವ್ವ ಓಡೋಗುತ್ತಲ್ವಾ ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ, ದೆವ್ವ ಓಡಿಸೋದು ನಾನಾ ಅಂತ ಹೇಳ್ತಾನೆ. ನಾನು ಸರಿ ಆಯಿತು ಹೋಗಾಕು ಅಂತ ಹಾಕಿಸ್ತಾರೆ. ಬರಮ್ಮ ದೀಪ ಹಚ್ಚು ಅಂತ ಹೇಳಿದಾಗ, ನಾನಾ ಅಂತ ಹೇಳ್ತಾಳೆ. ಹೌದು ನೀನೇ ಹಚ್ಚಬೇಕು, ಬಂದು ಹಚ್ಚು ಅಂತ ಹೇಳಿದಾಗ ಶಾಂತಿ ಬಂದು ದೀಪ ಹಚ್ಚುತ್ತಾಳೆ. ಸರಿ ಆಯಿತು ಅಂತ ಹೇಳಿ, ಬಾ ಕುತ್ಕೋ ಅಂತ ಹೇಳ್ತಾಳೆ. ನನಗೇನೂ ಆಗಿಲ್ಲ, ನಾನು ಬರಲ್ಲ, ಬಂದು ಕುತ್ಕೋತೀಯ ಅಥವಾ ನಾನೇ ಬರಲ್ಲ, ನೀನು ಬಂದರೆ ಸರಿ ಇರುತ್ತೆ, ನಾನು ಬಂದರೆ ಸರಿ ಇರಲ್ಲ ಅಂತ ಹೇಳ್ತಾರೆ. ರೋಹಿಣಿ ಪ್ಲೀಸ್ ರೋಹಿಣಿ ಬಾ ಕೂತ್ಕೋ ಅಂತ ಹೇಳ್ತಾನೆ. ಅವಳು ಕೂತ್ಕೊಂಡಿದ್ದ ತಕ್ಷಣ ಮನೋಜ ಬಂದು ಪಕ್ಕ ಕೂತ್ಕೋತಾ ಇರ್ತಾನೆ. ಆಗ ನಾನೇನು ಮದುವೆ ಮಾಡಿಸ್ತಾ ಇದ್ದೀನ, ಎದ್ದೋಗ ಕಡೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಎದ್ದೋಗ್ತಾನೆ. ಆಗ ಸುಮ್ಮನೆ ನಿಂತ್ಕೊಳ್ಳೋ, ಯಾಕೋ ಪಾಪಮ್ಮ ರೋಹಿಣಿ ಅಂತ ಹೇಳ್ತಾರೆ. ಹೇಳೋ ಯಾರು ನೀನು ಅಂತ ಹೇಳ್ತಾ ಇರ್ತಾನೆ. ನಾನು ಯಾರು ಅಂದರೆ, ರೋಹಿಣಿ ನೀನಲ್ಲ, ರೋಹಿಣಿ ಮೇಲಿರೋ ನೀನು ಯಾರು ಅಂತ ಹೇಳಿದಾಗ, ನನಗೇನು ಆಗಿಲ್ಲ, ವಯ್ಯು ಟ್ರಬಲ್ ಅಂತ ಹೇಳ್ತಾನೆ. ಇಂಗ್ಲೀಷು ಅಮ್ಮ, ಏನಮ್ಮ ದೆವ್ವ ಇಂಗ್ಲೀಷೆಲ್ಲ ಮಾತಾಡ್ತಾ ಇದೆ ಅಂತ ಹೇಳಿದಾಗ, ನಾಲ್ಕು ಎಲ್ಲ ಲ್ಯಾಂಗ್ವೇಜು ತಿಳಿಯೋದು ಅಂತ ಹೇಳ್ತಾರೆ. ತಮಿಳು ತೆಲುಗು ಅಂತ ಕೇಳ್ತಾರೆ. ಅಮ್ಮ 5 ಡಿಗ್ರಿ ಓದಿದ್ರೆ ನನಗೆ 5 ಲ್ಯಾಂಗ್ವೇಜ್ ಬರಲ್ಲ, ರೋಹಿಣಿ ನಿನ್ಗೆ ಹೆಂಗೆ ಬರುತ್ತೆ ಅಂತ ಕೇಳ್ತಾ ಇರ್ತಾನೆ. ಮುಚ್ಚು ಬಾಯಿ ನೀನು, ಇದೊಂಥರ ಆಲ್ ಟೈಪ್ ದೆವ್ವ ಅನಿಸುತ್ತೆ, ಇದನ್ನು ಹೆಂಗೆ ಓಡಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಹೊಡೆದ್ಬಿಡ್ತಾನೆ. ಅಮ್ಮ ಅಂತ ಕಿರ್ಚ್ಕೊತಾ ಇರ್ತಾಳೆ. ಕನ್ನಡ ಬರುತ್ತೆ ತಾನೆ, ಕನ್ನಡದಲ್ಲಿ ಮಾತಾಡು, ಯಾರು ನೀನು ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಬಿಟ್ಬಿಡಿ ನನ್ನ ಅಂತ ಕೇಳ್ಕೊತಾ ಇರ್ತಾಳೆ. ನಿನಗೆ ಹೀಗೆಲ್ಲ ಹೇಳಿದರೆ ಬುದ್ಧಿ ಬರೋದಿಲ್ಲ, ನೀನು ಇವ್ರ ಮೇಲೆ ಯಾಕೆ ಬಂದಿದ್ಯಾ, ಈ ಮೊನ್ನೆ ಮನೆಯಲ್ಲಿ ಯಾವುದೋ ಒಂದು ಸಾವಾಗಿರ್ಬೇಕಲ್ವಾ ಅಂತ ಹೇಳಿದಾಗ, ಹೌದೌದು ಇವ್ರ ಅಪ್ಪ ಅಂತ ಹೇಳ್ತಾನೆ. ಈ ಕಡೆ ಪಾಪ ಸೂರ್ಯ ಡ್ರೈವಿಂಗ್ ಮಾಡ್ತಾ ಇರಬೇಕಿದ್ರೆ ಯಾರಿಗೂ ಎಮರ್ಜೆನ್ಸಿ ಇರುತ್ತೆ. ಸರ್ ಬೇಗ ಹೋಗಿಸಿ ಸರ್,
ಪ್ಲೀಸ್, ಇಲ್ಲ ಅಂದರೆ ನಾನು ರಾತ್ರಿ ಮನೆಗೆ ಹೋಗೋದಕ್ಕಾಗೋದಿಲ್ಲ, ನಾನು ಅವ್ರ ಮುಖ ನೋಡ್ಕೊಂಡು ಭಾಗ್ಯನೂ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ಓವರ್ ಸ್ಪೀಡಾಗಿ ಹೋಗಿರ್ತಾನೆ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಅದನ್ನು ನೋಡ್ಬಿಡ್ತಾನೆ. ಓ ಇವನಾ, ಯಾವನೋ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಓವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಅದು ಒನ್ ವೇನಲ್ಲಿ, ಬನ್ನಿ ಗಾಡಿ ತೆಗೀರಿ ಹೋಗಿ ಹಿಡಿಯೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಬಂದುಬಿಡ್ತಾರೆ, ಗಾಡಿಗೆ ಅಡ್ಡ ಹಾಕ್ತಾರೆ. ಆಗ ಸರ್ 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 ಅಂತ ಹೇಳಿದಾಗ ಅವ್ನು ನೋಡ್ತಾರೆ, ಮುಖ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು ಬಂದು ಗಾಡಿಯಿಂದ ಕೀ ತೊಗೊಂಡು ಬಂದು ನಿಂತ್ಕೋತಾ ಇರ್ತಾರೆ. ಸರ್ ಎಮರ್ಜೆನ್ಸಿ ಇದೆ ಸರ್, ಪಾಪ ಅವರು ಇವಾಗ ಟ್ರೈನಿಗೆ ಹೋಗಲೇಬೇಕು, ಇನ್ನು 20 ನಿಮಿಷ ಟೈಮ್ ಇದೆ, ಇಲ್ಲ ಅಂತ ಅಂದರೆ ಅವರು ಒಂದು ಮುಖ ನೋಡಬೇಕು, ಅದನ್ನು ಕಳ್ಕೊಂಡ್ಬಿಡ್ತೀನಿ, ಸಾವಾಗಿದೆ ಅಂತ ಹೇಳ್ತಿದ್ದಾರೆ ಸರ್ ಅಂತ ಹೇಳಿದಾಗ ನಡಿಯೋ ಸ್ಟೇಷನಿಗೆ ಅಂತ ಹೇಳ್ತಾನೆ. ಸೂರ್ಯ ಕೋಪ ಮಾಡ್ಕೋತಾನೆ.